ಮಂಗಳೂರಿನ ರೈಲ್ವೆ ಕಚೇರಿಯಲ್ಲಿಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ವಿವಿಧ ರೈಲು ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದರು. ಈ ವೇಳೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಜಿಲ್ಲಾಧಿಕಾರಿ ಎಚ್.ವಿ. ದರ್ಶನ್ ಸೇರಿದಂತೆ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ವಿ ಸೋಮಣ್ಣ, ಮಂಗಳೂರು 3 ವಿಭಾಗಗಳಲ್ಲಿ ಹಂಚಿ ಹೋಗಿದ್ದು, ಅವುಗಳನ್ನು ಒಂದೇ ಸೂರಿನಡಿ ತರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಮೇಲ್ದರ್ಜೆಗೇರಿಸುವ ಪ್ರಯತ್ನ ನಡೆಯುತ್ತಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಬರುವ ರೈಲುಗಳ ಸಮಸ್ಯೆಯನ್ನು ಬಗೆಹರಿಸಲಾಗುವುದು. ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಮಂಗಳೂರು ಶಿವಮೊಗ್ಗ ಶೃಂಗೇರಿ ರೈಲ್ವೆ ಮಾರ್ಗದ ಅಭಿವೃದ್ಧಿಗೆ ನೀಲನಕ್ಷೆ ಸಿದ್ಧವಾಗಿದೆ. ಸುಮಾರು 3,300 ಕೋಟಿ ವೆಚ್ಚದಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಶೀಘ್ರವೇ ಟೆಂಡರ್ ಕರೆಯಲಾಗುವುದು. ರಾಜ್ಯದಲ್ಲಿ ರೈಲ್ವೆ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, 37 ರೈಲುಗಳನ್ನು ಪ್ರತಿದಿನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದ್ದು, ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಎಷ್ಟು ವರ್ಷದಿಂದ ಇತ್ತು ನಿಮಗೆ ಗೊತ್ತು, ತುಂಬ ಅನಾನುಕೂಲಗಳು ಆಗ್ತಾ ಇದೆ. ಅದಕ್ಕೆ ನಾವು ಅದು ಮುಗಿಸಿದ್ದೀವಿ. 100ಕ್ಕೆ 100 ಎಲೆಕ್ಟ್ರಿಫಿಕೇಷನು ಬೆಂಗಳೂರಿಂದ ಮಂಗಳೂರುವರೆಗೂ ಮತ್ತು ಪಕ್ಕದೆಲ್ಲವೂ ಕೂಡ ಆಗಿದೆ. ಇದನ್ನು ಪ್ಯಾಸೆಂಜರ್ ಟ್ರೈನನ್ನು ಜಾಸ್ತಿ ಮಾಡೋದಕ್ಕೆ, ಆಮೇಲೆ ಮಂಗಳೂರು ಸುಬ್ರಹ್ಮಣ್ಯ ಪ್ಯಾಸೆಂಜರ್ ಟ್ರೈನು ಲಾಸ್ಟ್ ಟೈಮು ಸನ್ಮಾನ್ಯ ಚೌತ ಅವರ ಒತ್ತಾಯದ ಮೇರೆಗೆ ನಾನೇ ಬಂದಿದ್ದೆ, ಉದ್ಘಾಟನೆ ಮಾಡಿದೆ. ಅದು ನನಗನ್ನಿಸ್ತದೆ ತುಂಬ ಅನುಕೂಲ ಆಗ್ತಾಯಿದೆ. ಮಕ್ಕಳಿಂದ ಹಿಡಿದು ಕೆಲಸಗಾರರಿಂದ ಹಿಡಿದು ದೇವಸ್ಥಾನಕ್ಕೆ ಹೋಗೋರಿಂದ ಹಿಡಿದು ಅದನ್ನು ಇವಾಗ ನಾವು ಒಂದು ಮೆಮೊ ಮಾಡಿ ಅಂತಲೂ ಕುಂತವ್ರೆ. ಅದನ್ನು ಮೆಮೊ ಮಾಡೋದು ಕೂಡ ಪ್ರಪೋಸಲ್ ಕಳಿಸಿ ಅಂತ ಅಂದ್ಬಿಟ್ಟು ನಮ್ಮ DRM ಅವರಿಗೆ ನಾವು